ಸಜ್ಜನಗಢ ಕೋಟೆನ ಅದು. ತೋಸ್ಗರ್ ವಾಟರ್ ಫಾಲ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಸಿಗೋ ಪ್ಲೇಸ್ ಇದು. ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗುರು ಸೀನ್ರಿ. ನಾವು ಇವಾಗ ಸತಾರಾಗೆ ಹೋಗ್ತಾ ಇದ್ದೀವಿ. ಸತಾರಾದಲ್ಲಿ ಹೋಗಿ ಕಾಸು ಪ್ಲಾಟೋ ಅನ್ನೋ ಒಂದು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು 800 ಥರದ ಗಿಡಗಳಿದೆಯಂತೆ. 850 ಥರದ ಗಿಡಗಳಿದೆಯಂತೆ. ತುಂಬ ವೆರೈಟಿ ಫ್ಲವರ್ಸ್ ಎಲ್ಲ ಬಿಡುತ್ತಂತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆಗಿರೋ ಟೈಮಲ್ಲಿ ಚೆನ್ನಾಗಿರಲ್ಲ, ನಾರ್ಮಲ್ ಆಗಿರೋ ಟೈಮಲ್ಲಿ ಸ್ವಲ್ಪ ಸೀನ್ರಿ ಚೆನ್ನಾಗಿ ಕಾಣುತ್ತೆ. ಫುಲ್ ಫಾಗಿದ್ರೂ ಯೂಸ್ ಆಗೋಲ್ಲ. ಅದಕ್ಕೋಸ್ಕರ ನಾವು ಇವಾಗ ಸತಾರಾಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 4:15 ಆಗಿದೆ. ಇವಾಗ 4:15 ಆಗಿ ನಾವು ಸತಾರಾಗೆ ಹೋಗಿ ಕಾಸು ಪ್ಲಾಟೋಗೆ ಹೋಗಿ ಟೈಮ್ ಆಗಿಬಿಡುತ್ತೆ. ಸೊ ಆ್ಯಕ್ಚುಲಿ ನಾವು ಇವಾಗ ತೋಸ್ಗರ್ ವಾಟರ್ ಫಾಲ್ನ ಮುಗಿಸ್ಕೊಂಡು ಸತಾರಾಗೆ ಹೋಗ್ತಿರೋದು. ಆ ಕೋಟೆಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಸರ್ಜನ್ಗಢ ಫೋರ್ಟ್ ಅಂತ ಹೇಳ್ಬಿಟ್ಟದು. ಸೊ ಸರ್ಜನ್ಗಢ ಕೋಟೆ. ಸೊ ತುಂಬ ಬೆಟ್ಟದ ಮೇಲೆ ಆ ಥರ ಎಡ್ಜ್ ಪಾಯಿಂಟಲ್ಲಿ ಇದೆ. ಅದು ಒಳ್ಳೆ ಲೊಕೇಶನಲ್ಲಿದೆ. ಸೊ ಇಲ್ಲಿ ಲೆಫ್ಟ್ ಹೋಗಬೇಕು ಆ ಕೋಟೆಗೆ. ಆನ್ ದ ವೇ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ದೂರ ಆಗುತ್ತೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಆದರೆ ರೋಡ್ ಇಲ್ಲಿಂದನೇ ಹೋಗೋದು ಕೋಟೆಗೆ. ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ. ಇದು ಡ್ಯಾಮ್ ನೋಡಿ ಏನು ಚೆನ್ನಾಗೈತೆ ಎಲ್ಲೂ. ಇದು ನೋಡಿ ಇಲ್ಲಿ ರೈಟ್ ಟರ್ನ್ ಕಾಣ್ತಿರೋದೆ ಕೋಟೆ. ಬ್ರೋ ಟ್ರಕ್ಕಿಂಗ್ ಇದೆ. ಟ್ರಕ್ಕಿಂಗ್ ಐತೆ. ಹಾಂ ಗಾಡಿ ಅಲ್ಲಿ ನಡ್ಕೊಬತ್ತವ್ರಲ್ಲ ಮೇಲೆ ಕೋಟೆ. A few minutes later. ಸರ್ಜನ್ಗಢ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸರ್ಜನ್ಗಢ ಅಂತ ಇದನ್ನು ಕರೀತಾರೆ. ಇನ್ನೊಂದು ಹೆಸರು ಕರೀತಾರೆ. ಇದು ಮಾನ್ಸೂನ್ ಪ್ಯಾಲೇಸ್ ಅಂತೆ. ಇದು 250 ಮೆಟ್ಲಿದೆ. ಈ 250 ಮೆಟ್ಲನ್ನು ಹತ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ರೈಟಲ್ಲಿ ಈ ಥರ ಬ್ಯೂಟಿಫುಲ್ಲಾಗಿ ವ್ಯೂ ಕಾಣುತ್ತೆ ನೋಡಿ. ಇದಂತೂ ನೋಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಅದು ಸತಾರಾ. ನಾವು ಈಗ ಸತಾರ ನೆಕ್ಸ್ಟ್ ಕಾಸು ಪ್ಲಾಟು ಒಂದು ಇದಕ್ಕೆ ಹೋಗ್ತೀವಿ. ಅದು ಆ ಕಡೆನೇ ಹೋಗ್ಬೇಕು ನಾವು. ಈ ಕೋಟೆರು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. 250 ಮೆಟ್ಲು ಒಂದು 15-20 ನಿಮಿಷದಲ್ಲಿ ಹತ್ಬೋದು. ಇಲ್ಲಿ ಬಾಸ್ ದರ್ಶನ ಆಗ್ತಾರೆ. ಅವ್ನು ಕೈ ಮುಕ್ಕೊಳ್ಳಿ, ನಮಸ್ಕಾರ ಬಾಸ್. ಆಮೇಲೆ ಕೋಟೆ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು 250 ಮೆಟ್ಲು ಹತ್ತಿದ ಮೇಲೆ ನಿಮಗೊಂದು ದ್ವಾರ ಕಾಣುತ್ತೆ. ಸೊ ಎಂಟ್ರೆನ್ಸ್ ನಮಗೆ ಗೊತ್ತಿರೋ ಒಂದು ಸಣ್ಣ ಪುಟ್ಟ ಡೀಟೇಲ್ಸ್ಗಳನ್ನ ನಾವು ತಿಳಿಸ್ತೀವಿ. ಸೊ ಹಂಗೆ ನೋಡ್ತಾಯಿರಿ. ಮೆಟ್ಲತ್ತಿ ಹೋಗಿ ಇವಾಗ ಮೊದಲು ಮೇನ್ ಎಂಟ್ರೆನ್ಸ್ಗೆ ಹೋಗೋಣ. ಬರಬೇಕಾದ್ರೆ ಈ ಥರ ನಿಮಗೆ ಆಂಜನೇಯನು ಕೆಲವು ಸ್ಟ್ಯಾಚ್ಯೂಗಳು ಕಾಣುತ್ತೆ. ಸೊ ಒಂದೊಂದು ಕೂಡ ಒಂದೊಂದು ಥರ ಡಿಸೈನಲ್ಲಿದೆ. ಅದಕ್ಕೆ ಕೆಳಗಡೆ ಒಂದೊಂದು ಹೆಸರು ಕೂಡ ಬರೆದಿದ್ದಾರೆ. ಸೊ ನಾವು ಒಂದೇ ಅಂತ ಅಂದ್ಕೊಂಡಿದ್ವಿ, ಬಟ್ ನೋಡ್ತಾ ಒಂದೊಂದಕ್ಕೂ ಒಂದೊಂದು ಡಿಫ್ರೆನ್ಸ್ ಇದೆ. ಸೊ ಇವಾಗ ಅದು ನೋಡಿದ್ರಲ್ವಾ, ಇದು ಬೇರೆ ಥರನೇ ಇರುತ್ತೆ. ಇನ್ನೊಂದಿದೆ ನೋಡಿ, ಇಲ್ಲಿ ಹೋಗ್ತಾ ದಾರಿ ಉದ್ದಕ್ಕೂ ಈ ಥರ ಒಂದು ಆಂಜನೇಯ ಸ್ಟ್ಯಾಚ್ಯೂ ಇದೆ. ಸೊ ನೋಡಿ, ಇದೇ ಒಂಥರ ಇದೆ. ಇದು ಗದೆ ಹಿಡ್ಕೊಂಡಿರೋದು ಇದು. ಸೊ ಈ ಥರ ಎಲ್ಲ ಇದೆ. ಇನ್ನು ಮೇಲಕ್ಕೆ ಹತ್ತುತ್ತಾ ಚೇಂಜ್ ಆಗ್ತಾನೆ ಹೋಗುತ್ತೆ. ಆದರೆ ಇದು ಏನು ಸೂಚನೆ ಅಂತ ನಮ್ಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಇಲ್ಲಿ ಯಾರೋ ಗೈಡ್ಸ್ಗಳು ಇರೋಲ್ಲ. ಸದ್ಯಕ್ಕೆ ನಾವು ಏನು ತಿಳ್ಕೊತೀವಿ ಅದೇ. ಇಲ್ಲಿರೋ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಮಗಷ್ಟೇ, ಬಟ್ ಆದರೆ ಎಕ್ಸಾಕ್ಟ್ಲಿ ಏನಿದು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಇದು ಒಂಥರ ಇದೆ. ಇಲ್ಲಿ ರೈಟಲ್ಲೂ ಕಾಣ್ತಿದೆ. ಈ ಥರ ಮೆಟ್ಲುಗಳನ್ನ ಆಗಿನ ರಾಜರು ಕುದುರೆಲಿ ಹತ್ತಕ್ಕೆ ಮಾಡ್ಕೋತಿದ್ರು. ಇವಾಗ ಕುದುರೆಗಳೆಲ್ಲ ಕಣ್ಮರೆ ಆಗ್ಬಿಟ್ಟಿದ್ದಾವೆ. ಅದಕ್ಕೋಸ್ಕರ ನಾವು ಕಾಲು ನಡಿಗೆ ಹತ್ತಾಯಿದ್ದೀವಿ. ಸೊ ಇನ್ನೇನು ಎಂಟ್ರೆನ್ಸ್ಗೆ ಸಮೀಪದಲ್ಲಿದ್ದೀವಿ. ಮೇನ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಛತ್ರಪತಿ ಶಿವಾಜಿ ಮಹಾರಾಜ್ ದ್ವಾರ ಅಂತ ಹಾಕಿದ್ದಾರಂತೆ. ನನಗೆ ಹಿಂದಿ ಓದಕ್ಕೆ ಬರೋಲ್ಲ, ಬಟ್ ಆದರೆ ಕೇಳಿದ್ದಕ್ಕೆ ಈ ಥರ ಹೇಳಿದ್ರು. ಇದ್ರ ಹಿಸ್ಟ್ರಿ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಆದಷ್ಟು ತಿಳ್ಕೊಂಡು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಇವಾಗ ಕೋಟೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಅದು ಬಂದು ಫಸ್ಟ್ ಎಂಟ್ರೆನ್ಸು. ಅದಾದಮೇಲೆ ಇನ್ನೊಂದು ಎಂಟ್ರೆನ್ಸ್ ಸಿಗುತ್ತೆ. ಇವಾಗ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಾಗಿ ಮೇನ್ ಎಂಟ್ರೆನ್ಸ್ಗೆ ಬಂದಿದ್ದೀವಿ ಇವಾಗ. ಇಲ್ಲಿಂದ ಮತ್ತೆ ಇನ್ನೊಂಚೂರು ಕೋಟೆ ಹತ್ಕೊಂಡು ಹೋಗ್ಬೇಕು.
ಸೊ ಕೋಟೆ ಮಾತ್ರ ಹಚ್ಚ ಹಸಿರಿಂದ ಕೂಡಿದೆ. ಈ ಕೋಟೆನ ಏನಕ್ಕೆ ಕಟ್ಟಿದ್ದಾರೆ ಅಂದರೆ ಮಾನ್ಸೂನ್ ಟೈಮಲ್ಲಿ ಮೋಡಗಳನ್ನ ವೀಕ್ಷಿಸೋಕ್ಕೋಸ್ಕರ ಈ ಕೋಟೆ ಕಟ್ಟಿದ್ದಾರಂತೆ. ಸೊ ನೋಡಿ, ಯಾಕಂದರೆ ಇಷ್ಟು ಹೈಟಲ್ಲಿದ್ದರೆ ಬೆಟ್ಟ, ಕೆಳಗಡೆ ನಮಗೆ ಮೋಡ ಕಾಣುತ್ತೆ, ಅಷ್ಟು ಹೈಟಲ್ಲಿರೋದು ಈ ಬೆಟ್ಟ. ಅದಕ್ಕೋಸ್ಕರ ಮಾನ್ಸೂನ್ ಟೈಮಲ್ಲಿ ಮೋಡಗಳನ್ನ ನೋಡೋಕ್ಕೋಸ್ಕರ ಕೋಟೆ ಕಟ್ಟಿದ್ದಾರಂತೆ. ಸೊ ಗ್ರೇಟ್ ಅಲ್ಲ. ಅಂದ ತಕ್ಷಣ ನಿಮಗೆ ಅಲ್ಲಿ ರೈಟಲ್ಲಿ ಒಂದು ಕೆರೆ ಕಾಣುತ್ತೆ. ನೀರು ಎನಿ ಟೈಮ್ ಸ್ಟಾಕ್ ಆಗಿರುತ್ತೆ ಅನಿಸುತ್ತೆ, ಅದಕ್ಕೆ ಫುಲ್ಲು ಹಸಿರಾಗ್ಬಿಟ್ಟಿದೆ. ಹರಿಯ ನೀರಾಗಿದ್ದರೆ ಈ ಥರ ಇರ್ತಿರ್ಲಿಲ್ಲ, ಬಟ್ ನೀರು ಸ್ಟಾಕ್ ಆಗಿರೋದು. ಆ ಟೈಮಲ್ಲಿ ಕೋಟೆಗಳೆಲ್ಲ ಕಟ್ಟಬೇಕಾದ್ರೆ ನೀರು ಆಮೇಲೆ ಹೋಗಿ ಬರೋಕ್ಕೆಲ್ಲ ಜಾಗಗಳು ತುಂಬ ಅನುಕೂಲವಾಗಿರ್ಬೇಕಿತ್ತು. ಆ ಜಾಗದಲ್ಲಿ ಕಟ್ತಾಯಿದ್ರು. ನೋಡಿ ಹೆಂಗಿದೆ ಕೋಟೆ ಮಾತ್ರ. ಇಲ್ಲಿಂದ ನಿಂತ್ಕೊಂಡು ಆಚೆ ಕಡೆ ಈ ವ್ಯೂ ನೋಡೋದೇ ಒಂದು ಮಜಾ. ಇಲ್ಲಿಂದ ಆ ಥರ ಇದೆ. ಒಂದು ದಾರಿ ಇದೆ ನೋಡಿ ಇಲ್ಲಿ. ಸೊ ಈ ಥರ ನುಗ್ಗಿ ಹಿಂಗೆ ಬರ್ಬೋದು. ನೋಡಿ ಇದೆಲ್ಲ ಅವಾಗೆಲ್ಲ ಕುದುರೆ ಕಟ್ಟಾಕೋಕ್ಕೋಸ್ಕರ ಮಾಡ್ತಿದ್ರೇನೋ ಅನಿಸುತ್ತೆ. ಈ ಥರ ಎಲ್ಲ ಓಪನ್ ಏರಿಯಾ ಅಂತ ಅಂದರೆ ಕುದುರೆ ಕಟ್ಟಾಕೋಕ್ಕೆ ಮಾಡ್ತಿದ್ರೇನೋ. ನೋಡಿ ಈ ಥರ ಕಾಣುತ್ತೆ. ಇದು ಮಾನ್ಸೂನ್ ಮೋಡಗಳು ನೋಡೋಕ್ಕೆ ಅಂತ ಅಂದರೆ ಇದಕ್ಕೆ ಕಟ್ಟಿರ್ತಾರೆ. ಸೊ ಇಲ್ಲಿಂದ ನೋಡಿ ಗುರು, ಯಪ್ಪ ನೋಡ್ರಿ ಹೆಂಗಿದೆ ಅಂತ ಪ್ಲೇಸ್. ವಾ ಇದೇ ಸಹ್ಯಾದ್ರಿ ಮೌಂಟೇನ್ಸ್ಗಳು ಯಾವ ಥರ ಇದೆ. ನಾನು ಅವಾಗೆ ವಿಂಡ್ ಮಿಲ್ಸ್ ಆ ಕಡೆ ಅಂತ ಹೇಳಿದೆ, ಬಟ್ ಈ ಕಡೆ ಸೈಡ್ ವಿಂಡ್ ಮಿಲ್ಸ್ ಇರೋದು ನೋಡಿ. ಅಲ್ಲೆಲ್ಲ ವಿಂಡ್ ಮಿಲ್ಸ್ಗಳು ಕಾಣ್ತಿದ್ದಾವಲ್ಲ. ಸೊ ಆಲ್ಮೋಸ್ಟ್ ಈ ಕಡೆ ಲೋಕಲ್ ವಿಲೇಜ್ಗಳಿಗೆಲ್ಲ 90% ಅಲ್ಲಿಂದನೇ ಪವರ್ ಸಪ್ಲೈ ಆಗ್ಬೋದು ಅಂತ ಅನಿಸುತ್ತೆ. ಅಲ್ಲಿ ಮಾಡಿದಾರಲ್ಲ ಆ ಜಿಪ್ ಲೈನ್ ಥರ ಏನಾದರೂ ಮೆಟೀರಿಯಲ್ಸ್ ಇದ್ದರೆ ಸೊ ಕೆಳಗಡೆಯಿಂದ ಮೇಲ್ಗಡೆ ತಗೊಳ್ಳೋಕ್ಕೋಸ್ಕರ ಮಾಡಿರೋದು. ಅದನ್ನು ನಾನು ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೂ ಯೂಸ್ ಆಗ್ಬೋದು. ಅಲ್ಲೂ ಒಂದು ಸರಿ ಹೋಗಿ ನೋಡೋಣ ಏನಿದೆ ಅಂತ. ನಾನು ಹಾಗೆ ಹೇಳ್ದಾಗೆ ಇದು ವ್ಯೂ ಪಾಯಿಂಟ್ ಎಲ್ಲ ನಿಂತ್ಕೊಂಡು ನೋಡೋಕೆ ಮಾಡಿಲ್ಲ. ಏನಾದರೂ ಮೆಟೀರಿಯಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಮೇಲ್ಗಡೆ ತೊಗೊಂಬರೋಕ್ಕೋಸ್ಕರ ಮಾಡಿದ್ದಾರೆ, ಹೊಸ್ದಾಗಿ ಮಾಡಿರೋದು ಇದು. ನೋಡ್ಬೋದು ಒಳಗಡೆ ಒಂದು ದೇವಸ್ಥಾನ ಕೂಡ ಇದೆ. ತಕ್ಷಣ ಲೆಫ್ಟ್ ಹೋಗಿ ಅಲ್ಲೆಲ್ಲ ನೋಡ್ಕೊಂಬಂದರೆ ನಿಮಗೆ ಮತ್ತೆ ಇನ್ನೊಂದು ಆರ್ಚ್ ಕಾಣುತ್ತೆ. ಆರ್ಚ್ ಒಳಗಡೆ ಹೋದರೆ ನಮಗೆ ಕೋಟೆ ನೋಡೋಕೆ ಸಿಗುತ್ತೆ. ಇಮೇಜಿನ್ ಮಾಡ್ಕೊಳ್ಳಿ, ಇದನ್ನು 1884ರಲ್ಲಿ ಕಟ್ಟಿರೋದಂತೆ. ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ. ಅವಾಗೆಲ್ಲ ಇವೆಲ್ಲ ಅಂಗಡಿಗಳು ಏನೂ ಇರಲಿಲ್ಲ. ಇವಾಗ ನೋಡಿ ಹೆಂಗಿದೆ. ಸೊ ನಿಮ್ಮ ಮೇಲೆ ಇಲ್ಲಿಗೆ ಹತ್ತು ಬಂದರೆ ಇಲ್ಲಿ ರೈಟಲ್ಲಿ ಹೋದರೆ ನಿಮಗೊಂದು ಕೊಳ ಕಾಣುತ್ತೆ. ಸೊ ಗೋಪುರ ನೋಡಿ ಯಾವ ಥರ ಇದೆ. ಈ ಗೋಪುರ ನೋಡಿದ್ರೆ ಫುಲ್ ಕಂಪ್ಲೀಟಾಗಿ ಕಲ್ಲಲ್ಲಿ ಕಟ್ಟಿರೋ ಥರನೇ ಇದೆ, ಸಿಮೆಂಟಲ್ಲಿ ಕಟ್ಟಿರೋ ಥರ ಕಾಣಿಸ್ತಿಲ್ಲ. ಬಟ್ ಆದರೆ ನೋಡೋಕ್ಕೆ ಹತ್ತಿರದಲ್ಲಿ ಬಂದರೆ ಸಿಮೆಂಟಲ್ಲಿ ಕಟ್ಟಿದ್ದಾರೆ. ಏನು ಗ್ರೀನ್ ಕಲರ್ ಇದೆ ವಾಟರ್. ಮಳೆ ಟೈಮಲ್ಲೆಲ್ಲ ಬಂದು ಸ್ಟಾಕ್ ಆಗೋದು ನೀರಿದು. ಇದನ್ನೆಲ್ಲದಕ್ಕೂ ಬಳಸ್ತಾರೆ ಅನ್ಕೋತೀನಿ. ಕೆಳಗಡೆ ಇಳಿಬೋದು, ಬಟ್ ಆದರೆ ಇಳಿದ ಯಾರು ಸ್ವಿಮ್ಮಿಂಗ್ ಮಾಡೋಕೆ ಆಗಲ್ಲ ಅನ್ಸುತ್ತೆ ಈ ನೀರಲ್ಲಿ. ಸೊ ಏನೇನೋ ಮಂದಿರಗಳೆಲ್ಲ ಇದೆ ಇಲ್ಲಿ. ಸೊ ನೋಡಿ ಇದೇನೋ ಇದೆ, ಇದು ಸ್ಟ್ಯಾಚ್ಯೂ. ಬ್ರೋ ಇದೇನೋ ಸ್ಟ್ಯಾಚ್ಯೂ ಇದೆ, ಗೊತ್ತಿರ ಕಮೆಂಟ್ ಮಾಡಿ. ನಿಮ್ಗೊಂದು ಸ್ಟ್ಯಾಚ್ಯೂ ತೋರಿಸೋದ್ನಲ್ಲ, ಏನೋ ಶ್ರೀಧರ ಸ್ವಾಮೀಜಿ ಅಂತೇನೋ ಹೆಸರು ಬರೆದಿದ್ದಾರಂತೆ ಇಲ್ಲಿ. ಅದೇ ಎಷ್ಟು ಗೊತ್ತಿಲ್ಲ ನಮಗೆ, ಬಟ್ ಆದರೆ ಇಷ್ಟು ಹೇಳ್ಬೋದು ಅಷ್ಟೇ ನಾವು. ಸೊ ಹಂಗೆ ಬಂದರೆ ನಿಮಗೆ ಇನ್ನೂ ಒಂದು ಎಂಟ್ರೆನ್ಸ್ ಸಿಗುತ್ತೆ. ಇದಾದ್ಮೇಲೆ ಆದರೂ ಕೋಟೆ ಸಿಗುತ್ತಾ ಬ್ರೋ? ಅವಾಗಿಂದ 5-6 ಎಂಟ್ರೆನ್ಸ್ ಸಿಕ್ತು, ಕೋಟೆ ಮಾತ್ರ ಕಾಣ್ತಾ ಇಲ್ಲ. ಇದು ಮಾಡ್ರನ್ ಕೋಟೆ. ಓ ನಮಗೆ ಹಳೆ ಕೋಟೆ ಬೇಕು, ನಮಗೆ ಕೋಟೆ ಬಿದ್ದಿಗಳ ಇದು ಸದ್ಯಕ್ಕೆ. ಹಂಗಂದ್ರೆ ಕೋಟೆನೇ ಇದೇನೆ ಮೇನ್ ಕೋಟೆ. ಅರಮನೆ ಇರುತ್ತಲ್ಲ ಬ್ರೋ, ಅದನ್ನ ನಾನು ಕೇಳ್ತಾ ಇರೋದು. ಇದೇನು ಬರ್ದಿರೋದು? ಶ್ರೀ ರಾಮದಾಸ್ ಸ್ವಾಮಿ ಸಂಸ್ಥಾನ. ಇದೇನಿದೆ ಇದು ಹೆಸರು. ಈ ರಾಜಸ್ಥಾನದ ಸಜ್ಜನ್ ಸಿಂಗ್ ಅಂತ ಒಬ್ಬರು ಮಹಾರಾಜರಿದ್ರಂತೆ. ಅವರು ಈ ಕೋಟೆನ ವಶಪಡಿಸ್ಕೊಂಡು ಆಳ್ತಾ ಇದ್ರಂತೆ. ಸೊ ಅವ್ರು ಇದರಲ್ಲಿ ಒಬ್ಬರು ಗುರು ಇದ್ರಲ್ಲ, ಆ ಗುರುದೇ ಹೆಸರಂತೆ ಅದು ಎಂಟ್ರೆನ್ಸಲ್ಲಿ ಹಾಕಿರೋದು. ಅವ್ರ ಸಮಾಧಿ ಇಲ್ಲಿರೋದಕ್ಕೆ ಈ ಥರ ಕೋಟೆ ಕಟ್ಟಿದ್ದಾರೆ ಅಂತಲೇ ಹೇಳಿದ್ರು. ಬಟ್ ಎಕ್ಸಾಕ್ಟ್ಲಿ ಇದೇ ಹಿಸ್ಟ್ರಿನಾ ಅಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ ಇರ್ಬೋದು ಅಂತ ಅನ್ಕೋತೀನಿ. ಈ ಕಡೆ ಜೈನ್ ವರ್ಗದವರೆಲ್ಲ ಜಾಸ್ತಿ ಬರ್ಬೋದು ಅನ್ಸುತ್ತೆ ಈ ಕಡೆ. ಇದೇ ಕಂಪ್ಲೀಟ್ ನಾವು ಆವಾಗಿಂದ ನೋಡ್ಕೊಬಂದ್ವಲ್ಲ, ಈ ಟೋಟಲ್ ಕೋಟೆ ಇವೆಲ್ಲ ಸಂತೆ ಬೀದಿಗಳಿದ್ದಂಗಂತೆ ಇದೆಲ್ಲ. ನೋಡ್ಬೋದು ನೀವು. ಒಳಗಡೆ ರಾಮದಾಸ್ ಸ್ವಾಮಿ ಅವರ ಸಮಾಧಿಗೆ ಪೂಜೆ ನಡೀತಿದೆ. ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಅನಿಸುತ್ತೆ, ಎಲ್ಲರೂ ಹೇಳ್ತಾಯಿದ್ರು. ಸೊ ಅದಕ್ಕೆ ಒಳಗಡೆ ಹೋಗಿ ನೋಡ್ಕೊಂಬರ್ತೀವಿ. ಆದರೆ ಒಂದು ಫೋಟೋ ತೊಗೊಬರ್ತೀವಿ.
ಇಲ್ಲ ಅಂತ ಅಂದರೆ ಇಲ್ಲಿಂದನೇ ನೋಡ್ಕೋಬೇಕಷ್ಟೆ. ಸೊ ಫೋಟೋನು ತೆಗಿಯೋಂಗಿಲ್ಲ, ಒಳಗಡೆ ಜೂಮ್ ಹಾಕಿ ನೋಡೋಣ ಅಷ್ಟೆ. ಸೊ ನೋಡಿ ಅದೇ ಸಮಾಧಿ, ಅವರು ಅರ್ಚಕರು ಪೂಜೆ ಮಾಡ್ತಿದ್ದಾರೆ. ಹೌದಾ? Many minutes later. ಒಳಗಡೆ ಹೋಗಿ ದರ್ಶನ ಮಾಡ್ಕೊಬಂದ್ವಿ. ಒಳಗಡೆ ಇರೋ ಸ್ಟಾರ್ಟಿಂಗ್ ವಿಗ್ರಹಗಳು ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯದು ಸ್ಟ್ಯಾಚ್ಯೂಗಳಿದೆ, ಅದಕ್ಕೆ ಪೂಜೆ ನಡೀತಿದೆ. ಅಲ್ಲಿಂದ ಒಂದು ಒಳಗಡೆ ರೈಟಲ್ಲಿ ಒಂದು ಚಿಕ್ಕದೊಂದು ಗುಹೆ ಥರ ಬರುತ್ತೆ. ಅಲ್ಲಿಂದ ಒಂದು 3-4 ಮೆಟ್ಲು ಸ್ಟೆಪ್ ಇಳಿದು ಬಂದರೆ ಆಮೇಲೆ ರಾಮದಾಸ್ ಅವರ ಸಮಾಧಿ ಸಿಗುತ್ತೆ. ಸೊ ಸಮಾಧಿನ ದರ್ಶನ ಮಾಡಿಕೊಂಡು ಇವಾಗ ನಾವು ಹೊರಗಡೆ ಬಂದಿದ್ದೀವಿ. ಸೊ ಸಮಾಧಿ ಇರೋದು ಕೆಳಗಡೆ. 12 seconds later. ಮೊದಲು ಈ ಕೋಟೆ ಬಹುಮನಿ ಸುಲ್ತಾನರ ಕಂಟ್ರೋಲಲ್ಲಿರುತ್ತೆ. ಆದಮೇಲೆ ಶಿವಾಜಿ ಮಹಾರಾಜರು ಯುದ್ಧ ಮಾಡಿ ಅವ್ರ ವಶಕ್ಕೆ ಪಡ್ಕೋತಾರೆ. ಅದಾದಮೇಲೆ ಶಿವಾಜಿ ಮಹಾರಾಜರ ಮೇಲೆ ಮೊಘಲ್ಸ್ ಅವರು ಯುದ್ಧ ಮಾಡಿ ಅವ್ರು ಗೆದ್ದು ಈ ಕೋಟೆನ ಆಮೇಲೆ ಅವರು ವಶಪಡಿಸ್ಕೋತಾರೆ. ಅದಾದಮೇಲೆ ಮೊಘಲ್ಸ್ ಅವರ ಆಡಳಿತ ಎಂಡಾಗೋವರೆಗೂ ಆಮೇಲೆ ಅವರು ವಶದಲ್ಲಿರುತ್ತೆ. ಅದಾದಮೇಲೆ ಬ್ರಿಟಿಷ್ ಅವ್ರ ವಶಕ್ಕೆ ಬರುತ್ತೆ. ಅವರು ಫೈನಲ್ ಆಗಿ ಇಂಡಿಯನ್ ಗೌರ್ಮೆಂಟ್ಗೆ ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಇಷ್ಟು ನಮ್ಗೆ ತಿಳಿದಿರೋ ಹಿಸ್ಟ್ರಿ. ಸೊ ಇಷ್ಟು ನಾವು ನೋಡಿದ ಕೋಟೆ. ಹಿಸ್ಟ್ರಿ ಕರೆಕ್ಟ್ ಇದೆಯೋ ಇಲ್ವೋ ನನಗಂತೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಆದರೆ ನಾವು ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಕೋಟೆ ಚೆನ್ನಾಗಿದೆ ಅಂತ ನೋಡೋಕೆ ಬಂದಿದ್ದು. ಸೊ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಕಮೆಂಟ್ ಮಾಡಿ, ಸ್ವಲ್ಪ ಚೇಂಜಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಕಮೆಂಟ್ ಮಾಡಿ ನಾನು ತಿಳ್ಕೊತೀನಿ. ಸೊ ನಾವು ತಿಳ್ಕೊಂಡಿರೋದು ಇಷ್ಟನ್ನು ಹೇಳಿದ್ದೀನಿ. ಸೊ ಇಷ್ಟು ಹೇಳ್ತಾ ಈ ಕೋಟೆ ವ್ಲಾಗ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.